ಬಾಗೇಪಲ್ಲಿ ಪಟ್ಟಣದ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳ ಒಕ್ಕೂಟ ಮತ್ತು ವಿಕಲಚೇತನರ ಸಂಘ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಪುರಸಭೆ ಮುಂಭಾಗದಲ್ಲಿ ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆಯಲ್ಲಿ ವಿಕಲಚೇತನರ ಸಂಘದ ರಾಜ್ಯ ಕಾರ್ಯದರ್ಶಿ ಕಿರಣ್ ನಾಯಕ್ ಮಾತನಾಡಿ, ಬಾಗೇಪಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ ಇಬ್ಬರಿಗೂ ಅಣ್ಣ ತಮ್ಮಂದಿರಿಗೆ ಜಂಟಿ ಖಾತೆಯಲ್ಲಿರುವ ಖಾಲಿ ನಿವೇಶನವನ್ನು ಒಬ್ಬರ ಹೆಸರಿಗೆ ಖಾತೆ ಮಾಡಿ ಜಿವಿ ವೆಂಕಟಶಿವಪ್ಪ ಎಂಬ ವಿಕಲಚೇತನರಿಗೆ ಅನ್ಯಾಯ ಮಾಡಲಾಗಿದೆ. ಈ ಕೂಡಲೇ ನಕಲಿ ಖಾತೆಯನ್ನು ರದ್ದು ಮಾಡಬೇಕು ಎಂದರು. ನಂತರ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳ ಒಕ್ಕೂಟ ತಾಲೂಕು ಅಧ್ಯಕ್ಷ BA ಬಾಬಾಜಾನ್ ಮಾತನಾಡಿ, ಬಾಗೇಪಲ್ಲಿ ಪುರಸಭೆಯಲ್ಲಿ ಸುಮಾರು 3-4 ವರ್ಷಗಳಿಂದ SFC ಅನುದಾನ, ಸರ್ಕಾರದ ಅನುದಾನ, ಪುರಸಭೆಯ ಅನುದಾನದಲ್ಲಿ ವಿಕಲಚೇತನರಿಗೆ ಮೀಸಲಿಟ್ಟ 5% ಅನುದಾನವನ್ನು ಸದುಪಯೋಗ ಮಾಡಿಲ್ಲ. ಸರ್ಕಾರವು ವಿಕಲಚೇತನರಿಗೆ ಕಲ್ಯಾಣಕ್ಕಾಗಿ 5% ಅನುದಾನ ಮೀಸಲಿಟ್ಟಿದ್ದರೂ ವಿಕಲಚೇತನರಿಗೆ ವಿದ್ಯಾರ್ಥಿ ವೇತನ, ದ್ವಿಚಕ್ರ ವಾಹನ, ವಿವಿಧ ಸಲಕರಣೆಗಳು, ಆರೋಗ್ಯ ಸಮಸ್ಯೆಗಳಿಗೆ ಅನುದಾನವನ್ನು ವಿಕಲಚೇತನರಿಗೆ ಬಾಗೇಪಲ್ಲಿ ಪುರಸಭೆ ಅಧಿಕಾರಿಗಳು ನೀಡದೆ ವಂಚನೆ ಮಾಡಿದ್ದಾರೆ ಎಂದರು. ನಂತರ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಜಿಲ್ಲಾ ಅಧ್ಯಕ್ಷ ಗೋವಿಂದ ರೆಡ್ಡಿರವರು ಮಾತನಾಡಿ, ಬಾಗೇಪಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ ಖಾತೆಗಳು ಉಚಿತ ಎಂದು ಹೇಳುತ್ತಾರೆ. ಆದರೆ ದುಡ್ಡು ಕೊಟ್ಟಿರುವವರ ಖಾತೆಗಳು ಬೇಗ ಮಾಡಿ ಕೊಡಲಾಗುತ್ತಿದೆ. ಆದರೆ ಬಡವರ ಖಾತೆಗಳು ಮಾಡಿಕೊಡಲಾಗುತ್ತಿಲ್ಲ ಎಂದರು. ಈ ಸಂದರ್ಭದಲ್ಲಿ ಬಾಗೇಪಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್, ತಾಲೂಕು ಕಚೇರಿ ಶಿರಸ್ತೇದಾರರಾದ ಮಂಜುನಾಥ್, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಸುರೇಶ್ ಬಾಬು, ಉಪಾಧ್ಯಕ್ಷ ರವೀಂದ್ರ, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಸುಪ್ರಿಯಾ, ಪ್ರಧಾನ ಕಾರ್ಯದರ್ಶಿ ರಮಾಮಣಿ, ಬಾಗೇಪಲ್ಲಿ ತಾಲೂಕು ಕರವೇ ಉಪಾಧ್ಯಕ್ಷ ಗಂಗಾಧರ, ಮುಖಂಡರಾದ ಸಂತೋಷ್ ರೆಡ್ಡಿ, ಸಂದೀಪ್, ವಿಕಲಚೇತನರ ಜಿಲ್ಲಾ ಉಪಾಧ್ಯಕ್ಷ GV ವೆಂಕಟಶಿವಪ್ಪ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವಿಕಲಚೇತನರ ಸಂಘ, ಕರ್ನಾಟಕ ರಾಜ್ಯ ರೈತ ಸಂಘಗಳ ಮುಖಂಡರು, ಪದಾಧಿಕಾರಿಗಳು ಮತ್ತಿತರರು ಹಾಜರಾಗಿದ್ದರು. ವರದಿ ಬಾಗೇಪಲ್ಲಿ ಬಾಬಾಜಾನ್. ಈ ಒಂದು ಇದರಲ್ಲಿ ಹೇಳುತ್ತಾ ಇವರಿಗೆ ಏನು ಅನುದಾನದಲ್ಲಿ ಎಲ್ಲರೂ 5% ಅವರು ನೀಡ್ತಾರೆ ಅಂತ ನಮಗೆ ವಿಶ್ವಾಸ ಇದೆ. ನೀವು ಬೇಡಿಕೆಗಳು ಏನು ಕೊಟ್ಟಿದ್ದೀರಾ ಆ ಬೇಡಿಕೆಗಳು ಕೂಡ ಅವರು ಈಡೇರಿಸ್ತಾರೆ ಅಂತ ನಮಗೆ ವಿಶ್ವಾಸ ಇದೆ. ನಂತರ ಈ ಒಂದು ಬೇಡಿಕೆಗಳು ಏನಿದೆ ಅದನ್ನು ನಮ್ಮ ತಾಲೂಕು ದಂಡಾಧಿಕಾರಿಗಳ ಗಮನಕ್ಕೆ ತಂದು ಈ ಬಗ್ಗೆ ಕ್ರಮ ವಹಿಸುವಂತೆ ಸೂಚನೆಗಳನ್ನು ನೀಡಲು ನಮ್ಮ ತಹಶೀಲ್ದಾರ್ ಏನಾದರೂ ಮನೆಯನ್ನು ಮಾಡಿಕೊಳ್ಳುತ್ತೇನೆ ಅಂತ ಹೇಳುತ್ತಾ ಈ ಒಂದೆರಡು ಮಾತನ್ನು ಹೇಳಲು ಅವಕಾಶ ಕೊಟ್ಟಂತೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಪಂಚಾಯತ್ ಆಗಿರ್ಬೋದು, ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿ 5% ತೆಗಿಬೇಕು. ಅಂಗವಿಕಲರಿಗೆ ಮೊದಲು ಗೌರವ ಕೊಡೋದನ್ನು ಕಲಿಬೇಕು. ಅಂಗವಿಕಲರು ಬಂದರೆ ಅವ್ರಿಗೆ ಯಾರು ಮಾತಾಡೋರೇ ಇಲ್ಲ, ಒಳಗೆ ಬರೋಕ್ಕೂ ಕಷ್ಟ, ಅವ್ರಿಗೆ ರ್ಯಾಂಪ್ ಇಲ್ಲ. ಹಲವಾರು ಕಚೇರಿಗಳಲ್ಲಾಗಿರ್ಬೋದು, ಪಂಚಾಯತ್ಗಳಲ್ಲಾಗಿರ್ಬೋದು ಹಲವಾರು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ನಾವು ತಹಶೀಲ್ದಾರ್ಗೂ ಇವತ್ತು ನಾವು ಮನವಿ ಪತ್ರ ಕೊಡ್ತಾ ಇರೋ ಉದ್ದೇಶ 5% ಅನುದಾನ ಎಲ್ಲ ಪಂಚಾಯತ್ಗಳಲ್ಲಿ, ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಅನುದಾನ ಸದುಪಯೋಗ ಈ ಅಂಗವಿಕಲರ ಕಲ್ಯಾಣಕ್ಕಾಗಿ ಬಳಸಬೇಕಂತ ನಮ್ಮ ಮನವಿ ಸರ್. ಸಭೆಯಲ್ಲ ಇತರೆ ನಮ್ಮ ತಾಲೂಕು ಮಟ್ಟದಲ್ಲಿ ಯಾವ ಏನು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಯಾವ ಇಲಾಖೆಗಳಿಗೆ ಏನೇನಿದೆ ಅದರಲ್ಲಿ ಏನೇನು ಅನುದಾನ ಬರುತ್ತೆ ಎಲ್ಲದರಲ್ಲೂ ಕೂಡ ಇವರಿಗೆ ವಿಶೇಷವಾದಂತಹ ಯೋಜನೆಗಳ ಅಡಿಯಲ್ಲಿ ಇವರಿಗೆ ಒಂದು 5% ಮೀಸಲಾತಿ ಇದ್ದು ಅವರ ಕಲ್ಯಾಣವನ್ನು ಮಾಡುವುದು ಅತ್ಯವಶ್ಯಕವಾಗಿರುತ್ತದೆ. ಇದನ್ನು ನಮ್ಮ ತಹಶೀಲ್ದಾರ್ ಮೂಲಕ ಒಂದು ಸಭೆಯಲ್ಲಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಸೂಚನೆಗಳನ್ನು ಮತ್ತೊಮ್ಮೆ ನೀಡಲು ಮೇಡಮ್ ಅವರ ಹತ್ರ ನಾನು ರಿಕ್ವೆಸ್ಟ್ ಮಾಡಿ ಗಮನಕ್ಕೆ ತರಬಯಸುತ್ತೇನೆ.